ಸ್ನೇಹಿತರೆ ನಮಸ್ಕಾರ. ಫೆಬ್ರವರಿ 15 ಮಹಾಶಿವರಾತ್ರಿ ಹಬ್ಬ ಇದ್ದು ಮುಂದಿನ 43 ವರ್ಷ ಈ 7 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಅತಿ ಬೇಗನೆ ಸಿರಿವಂತರಾಗ್ತಾರೆ. ಮಹಾಶಿವನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಫೆಬ್ರವರಿ 15 ಮಹಾಶಿವರಾತ್ರಿ ಹಬ್ಬ ಇದ್ದು ಮುಂದಿನ 43 ವರ್ಷ ಈ 7 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಅತಿ ಬೇಗನೆ ಸಿರಿವಂತಿಕೆಯ ಯೋಗವನ್ನ ಪಡ್ಕೊಂಡು ಮಹಾಶಿವನ ಕೃಪಾಶೀರ್ವಾದವನ್ನ ಕಂಡುಕೊಳ್ತಾ ಇದ್ದಾರೆ. ಇವರ ದಕ್ಷತೆಯಿಂದ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಿಕ್ಕೆ ಈ ಸಮಯದಲ್ಲಿ ಸಾಧ್ಯವಾಗುತ್ತೆ. ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ. ನೀವು ರಾಜಕೀಯವಾಗಿ ನೀವು ಬೆಳೀತಾ ಹೋಗ್ತೀರಾ ಅಂತ ಹೇಳ್ಬಹುದು. ರಾಜಕೀಯದಲ್ಲಿ ಸಾಕಷ್ಟು ಏಳಿಗೆ ಇದೆ. ಅಲ್ಲದೆ ಬ್ಯಾಂಕಿಂಗ್, ಲೆಕ್ಕಪತ್ರ, ಫ್ಯಾಷನ್ ಡಿಸೈನಿಂಗ್ ಮಾಡೋರ್ಗಂತೂ ಈ ಸಮಯ ಸಾಕಷ್ಟು ಅನುಕೂಲಕರವಾಗಿದೆ. ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಮತ್ತು ಪ್ರಗತಿ ಕಳೆದು ಹೋದ ನಿಮ್ಮ ಆತ್ಮವಿಶ್ವಾಸವನ್ನ ಮರಳಿ ತರ್ತದೆ. ನಿಮ್ಮ ಮಕ್ಕಳಿಂದಲೂ ನೀವು ನಿರೀಕ್ಷಿತ ಸುದ್ದಿಗಳನ್ನ ಕೇಳ್ತೀರಾ. ನಿಮ್ಮ ಪ್ರಗತಿಯ ರಹಸ್ಯಗಳನ್ನ ಯಾರೊಂದಿಗೂ ಕೂಡ ಹಂಚ್ಕೊಳ್ಳೋಕ್ ಹೋಗ್ಬೇಡಿ. ಇನ್ನು ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ. ಕೆಲವು ವಿಚಾರಗಳಲ್ಲಿ ನೀವು ಸಾಕಷ್ಟು ಗೊಂದಲಕ್ಕೊಳಗಾಗಿದ್ರೆ ಆ ಒಂದು ವಿಚಾರಗಳು ಈಗ ಬಗೆಹರಿಯುತ್ತೆ. ಗೊಂದಲಗಳು ಕೊನೆಗೊಳ್ಳುತ್ತೆ. ಎಲ್ಲಿಯವರೆಗೂ ನಿಮ್ಮನ್ನ ಹಿಡಿದಿಟ್ಕೊಂಡಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಸೃಜನಶೀಲ ಪ್ರಯತ್ನಗಳು ವೇಗವನ್ನು ಪಡ್ಕೊಳ್ಳುತ್ತೆ. ವಿಜ್ಞಾನ, ಕಲೆ ಮತ್ತು ಬರವಣಿಗೆಯಲ್ಲಿ ನಿಮ್ಮ ಕೌಶಲ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿಯನ್ನ ಕಾಣ್ತೀರಾ. ವಿದೇಶದಲ್ಲಿ ವ್ಯವಹರಿಸುವ ಅವಕಾಶಗಳು ನಿಮಗೆ ಸಿಗಲಿದ್ದು ನೀವು ಆಗಾಗ್ಗೆ ಕೆಲಸದಲ್ಲಿ ಸವಾಲುಗಳನ್ನ ಎದುರಿಸ್ತಾ ಇದ್ರೆ ಆ ಸವಾಲುಗಳಿಗೆ ಒಂದಷ್ಟು ಕುಟುಂಬ ಸದಸ್ಯರ ಬೆಂಬಲ ಸಿಗುತ್ತೆ. ಆ ಸವಾಲುಗಳನ್ನ ಬಹಳ ಈಸಿಯಾಗಿ ನೀವು ನಿವಾರಣೆ ಮಾಡ್ಕೊಳ್ತೀರಾ ಅಂತ ಹೇಳಬಹುದು. ನಿಮ್ಮ ಕೆಲಸದಲ್ಲಿನ ಅಪಾಯಗಳನ್ನ ತೆಗೆದುಕೊಳ್ಳುವಾಗ ಸ್ವಲ್ಪ ಜಾಗರೂಕರಾಗಿದ್ರೆ ಒಳ್ಳೆಯದು. ಶತ್ರುಗಳು ನಿಮ್ಮ ವಿರುದ್ಧ ಕುತಂತ್ರವನ್ನ ಕೂಡ ಮಾಡ್ತಿರ್ತಾರೆ. ನೀವು ಬಿಕ್ಕಟ್ಟಿನಲ್ಲಿ ಸಿಲುಕಿದ್ರೆ ಹೊರಬರೋದು ಸ್ವಲ್ಪ ಕಷ್ಟವಾಗಬಹುದು. ಆರ್ಥಿಕ ಜೀವನ ನೆಮ್ಮದಿಯಾಗಿರೋದ್ರ ಜೊತೆಗೆ ನಿಮ್ಮ ಕಷ್ಟಗಳು ಮಾಯವಾಗುವ ಸಮಯ ಅಂತ ಹೇಳಬಹುದು. ನಿಮ್ಮೆಲ್ಲ ಕಾರ್ಯಗಳು ಅನಿರೀಕ್ಷಿತ ಫಲ ನೀಡುತ್ತೆ. ವೃತ್ತಿಪರ ವಾತಾವರಣವು ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ. ವಾದ ವಿವಾದಗಳು, ತೊಡಕುಗಳು ನಿವಾರಣೆಯಾಗತ್ತೆ. ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಸಮಯ ನೀವು ನೆಮ್ಮದಿಗಾಗಿ ಮೀಸಲಿಟ್ರೆ ತುಂಬಾನೇ ಒಳ್ಳೆಯದ್ದು. ವೈದ್ಯಕೀಯ, ರೈಲ್ವೆ, ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಈ ಅವಧಿಯಲ್ಲಿ ಮಂಗಳಕರ ಸಮಯವನ್ನ ಅನುಭವಿಸ್ತಾರೆ ಅಂತ ಹೇಳಬಹುದು. ನೀವು ಹಲವಾರು ಪರೀಕ್ಷೆಯನ್ನ ಎದುರಿಸಬೇಕಾಗಿ ಬರಬಹುದು. ನಿಮ್ಮ ಕೆಲಸಗಳು ಅಂದುಕೊಂಡ ಫಲಗಳನ್ನ ನೀಡುತ್ತೆ. ಶತ್ರುಗಳು ನಿಮ್ಮ ವಿರುದ್ಧ ಕುತಂತ್ರಗಳನ್ನ ಮಾಡ್ತಿರ್ತಾರೆ. ಆದ್ರೂ ಕೂಡ ನೀವು ಅನಿರೀಕ್ಷಿತ ಲಾಭವನ್ನೇ ಕಂಡುಕೊಳ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ವೃಷಭ ರಾಶಿ, ಧನು ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ, ತುಲಾ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.